ದರ್ಶನ್ ಇರುವಂತ ಜೈಲಿನಲ್ಲಿ ಪೋರ್ಕಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಹೈಡ್ರಾಮಾ ಮಾಡ್ತಾ ಇದ್ದಾರೆ. ನಟ ದರ್ಶನ್ ನೋಡೋಕೆ ದರ್ಶನ್ ಫ್ಯಾನ್ಸ್ ತರ ಅವರಿ ನಾಟಕಗಳನ್ನ ಮಾಡ್ತಾ ಇದ್ದಾರೆ. ತರಹೇವಾರಿ ನಾಟಕಗಳನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಜೈಲಿಗೆ ಬಂದಾಗಿನಿಂದ ಜೈಲಾಧಿಕಾರಿಗಳಿಗೆ ಹೊಸ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಜೈಲು ಆಸ್ಪತ್ರೆ ಸಮೀಪದ ಸ್ಪೆಷಲ್ ಬ್ಯಾರಕ್ನಲ್ಲಿ ದರ್ಶನ್ ಲಾಕ್ ಮಾಡಲಾಗಿದೆ. ದರ್ಶನ್ ನೋಡೋ ನೆಪದಲ್ಲಿ ಪದೇ ಪದೇ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಕೈದಿಗಳು. ಆಸ್ಪತ್ರೆಗೆ ಬಂದು ಇಂಜೆಕ್ಷನ್ ಬೇಡ ಮಾತ್ರೆ ಕೊಡಿ ಅಂತ ನಾಟಕ ಮಾಡ್ತಾ ಇದ್ದಾರೆ. ಹೊಟ್ಟೆ ನೋವು, ವಾಂತಿ, ಬೇಧಿ ಅಂತ ಕೈದಿಗಳು ಹೊಸ ನಾಟಕ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಸೆಕ್ಯೂರಿಟಿನೂ ಕೊಡಬೇಕು, ಕೈದಿಗಳ ನಾಟಕನೂ ತಡಿಬೇಕು. ಪ್ರತಿದಿನ ಬೆಳಗ್ಗೆಯಲ್ಲೇ ಜೈಲು ಆಸ್ಪತ್ರೆ ಬಳಿ ಕೈದಿಗಳು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇದು ಹೊರಗಡೆ ಫ್ಯಾನ್ಸ್ನ ಕಾಟ ಅಲ್ಲ, ಜೈಲಲ್ಲಿರೋ ಫ್ಯಾನ್ಸ್ನ ಕಾಟ. ದರ್ಶನ್ ಇಲ್ಲೇ ಇದ್ದಾರೆ ಅಂದರೆ ನೋಡದೇ ಇರೋಕ್ಕಾಗತ್ತಾ? ಜೈಲಿಗೆ ಹೋಗಿ ಯಾರ್ಯಾರು ಎಷ್ಟೆಷ್ಟು ವರ್ಷ ಆಗಿರುತ್ತೋ, ಯಾವ ಸಿನಿಮಾನೂ ನೋಡಿರಲ್ಲ, ಕಾಟೇರನೂ ನೋಡಿರಲ್ಲ, ಯಾವ ಸಿನಿಮಾನೂ ನೋಡಿರಲ್ಲ, ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅಂತಂದರೆ ನೋಡದೆ ಹೆಂಗೆ ಕೂತ್ಕೊಳ್ಳೋದು ಅಂತ ಅವ್ರ ಟೆನ್ಷನ್ನು. ಹಾಗಾಗಿ ಸುಮ್ಮನೆ ನಂಗೆ ಶೀತ, ನಂಗೆ ತಲೆನೋವು, ನಂಗೆ ವಾಂತಿ, ನಂಗೆ ಬೇದಿ ಅಂತ ಅಲ್ಲೇ ಹೋಗ್ತಾ ಇದ್ದಾರಂತೆ. ಯಾಕಂದರೆ ಆ ಜೈಲಲ್ಲಿ ಇದೆಯಲ್ಲ ಹಾಸ್ಪಿಟಲ್, ಅದ್ರ ಪಕ್ಕದ ಸೆಲ್ಲಲ್ಲಿ ದರ್ಶನ್ ಇದ್ದಾರಂತೆ. ಸೊ ಹಂಗೆ ಹೋಗಿ ಹಿಂಗೆ ಬಾಸ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದಾರೆ. ಜೈಲಾಧಿಕಾರಿಗಳಿಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ, ಯಾವ್ದು ಅಂತ ನೋಡೋದು ಅಂತ ಅವರ ಸಮಸ್ಯೆ. ಈ ಕಡೆ ಸೆಕ್ಯೂರಿಟಿನೂ ಕೊಡಬೇಕು, ಹೊರಗಡೆನೂ ಫ್ಯಾನ್ಸ್ ಬರ್ತಾ ಇದ್ದಾರೆ, ಒಳಗಡೆ ಇರೋ ಫ್ಯಾನ್ಸೂ ಬರ್ತಾ ಇದ್ದಾರೆ. ಸೊ ಯಾರ್ಯಾರನ್ನಂತ ತಡೆಯೋದು, ಸೆಕ್ಯೂರಿಟಿ ಹೆಂಗೆ ಕೊಡೋದು, ಇದು ಅವ್ರ ಸಮಸ್ಯೆ ಆಗಿದೆ. ಪ್ರತಿದಿನ ಬೆಳಗಾದ್ರೆ ಸಾಕಂತೆ ಜೈಲು ಆಸ್ಪತ್ರೆ ಬಳಿ ಕೈದಿಗಳು ಕ್ಯೂ ನಿಂತ್ಕೊಬಿಡ್ತಾರಂತೆ. ಯಾಕಂದರೆ ದರ್ಶನ್ ಇರುವಂಥ ಜೈಲಿನಲ್ಲಿ ಅವರು ಈ ಜೈಲೊಳಗಿರೋಂಥ ಹಾಸ್ಪಿಟಲ್ ಏನಿದೆ ಅದ್ರ ಪಕ್ಕದ ಸೆಲ್ಲಲ್ಲಿ ಲಾಕ್ ಮಾಡಿದಾರಂತೆ ದರ್ಶನನ್ನು. ಸೊ ಹಾಸ್ಪಿಟ್ಲಿಗೆ ಅಂತ ಹೋದರೆ ಅಲ್ಲೇನಾದರೂ ಕಾಣಿಸ್ಕೊಳ್ತಾರೆ ಏನೋ ದರ್ಶನ್ ಅವರು ಅಂತ ಅವರ ಅಭಿಮಾನಿಗಳು ಹೈಡ್ರಾಮಾ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ಥರ ಸಮಸ್ಯೆ ಆದರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೋ ಅಥವಾ ಸೆಕ್ಯೂರಿಟಿ ಸಮಸ್ಯೆ ಅಂತ ಇನ್ನೇನಾದರೂ ಪ್ಲ್ಯಾನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದರ್ಶನ್ಗಂತೂ ನೆಮ್ಮದಿ ಇಲ್ಲ. ಈಗ ಒಂದು ಫ್ಯಾನ್ಸ್ ಕಡೆಯಿಂದನೂ ನೆಮ್ಮದಿ ಇಲ್ಲ, ಇನ್ನೊಂದು ಅವ್ರು ಮಾಡಿದಂಥ ತಪ್ಪಿನಿಂದಲೂ ಕೂಡ ನೆಮ್ಮದಿ ಇಲ್ಲ. ಆ ಥರದೊಂದು ಪರಿಸ್ಥಿತಿ. ನಿನ್ನೆ ಎಲ್ಲ ಹೇಳ್ತಾ ಇದ್ರು, ಅವರೇ ಮನವಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ದಯವಿಟ್ಟು ಯಾರು ಬರಬೇಡಿ ಅಂತ, ನನ್ನ ಪರವಾಗಿ ನೀವೇ ಹೇಳಿಬಿಡಿ, ನಂಗೆ ಯಾರನ್ನೂ ನೋಡೋಕ್ಕೆ ಇಷ್ಟ ಇಲ್ಲ, ನಾನು ಯಾರನ್ನೂ ನೋಡೋದು ಇಲ್ಲ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತ. ಈಗ ಹೊರಗಡೆ ಅಭಿಮಾನಿಗಳನ್ನಾದರೂ ಹೆಂಗೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಒಳಗಿರೋ ಅಭಿಮಾನಿಗಳನ್ನು ಏನು ಮಾಡೋದು? ಅವರು ನನಗೆ ಹೊಟ್ಟೆ ನೋವು, ನಂಗೆ ತಲೆನೋವು ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಮತ್ತು ಇಂಜೆಕ್ಷನ್ ಬೇಡ ಮಾತ್ರ ಬೇಕು ಅಂತ ಅಂತಿದ್ದಾರಂತೆ. ಸೊ ಇದರಿಂದ ಜೈಲಾಧಿಕಾರಿಗಳಿಗೊಂದು ಹೊಸ ಟೆನ್ಷನ್ ಶುರುವಾಗಿದೆ.